ನಮಸ್ಕಾರ ನಮಸ್ಕಾರ. ಮತ್ತು ಏನು ಗೊತ್ತಾ, ಏನಾರ ಗಿಣ್ಣು ತಿನ್ಬೇಕು ಅಂತ ಅನ್ಸಿದ್ರೆ ತಗೋ ಫಸ್ಟ್ ಗಾಡಿ, ಬಿಟ್ಟು ಅಂಗಡಿಗೆ ನಡಿ, ತಗ 100 ಗ್ರಾಮ್ ಗಿಣ್ಣದ ಪುಡಿ, ಜೊತೆಗೆ ಅರ್ಧ ಲೀಟ್ರು ಗಟ್ಟಿ ಹಾಲಿನ ಪ್ಯಾಕೆಟ್ ಹಿಡಿ. ತಡಿ, ಈ ಪುಡಿ ಅಂಗಡೀಲಿ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಒಂದು ಆರ್ಡರ್ ಹೊಡಿ. ಈಗ ಎಲ್ಲ ಸಾಮಾನು ತಂದು ಅಡುಗೆ ಮನೆಗೆ ಬಡಿ. ಉಫ್, ಸಾಕಾಗೋಯ್ತಪ್ಪ. ಈಗ ಯಾವುದಕ್ಕೂ ಇರಲಿ ಅಂತೇಳಿ ಒಂದು ಸರಿ ಚೆಕ್ ಮಾಡ್ಕೊಂಡು ಆಡಿ. ಕೂಲಾಗಿದ್ದರೆ ಹಾಲಿನ ಪ್ಯಾಕೆಟ್ ಹಲ್ಲಕ್ಕೆ ಕಡಿ. ಒಂದು ಪಾತ್ರೆಗೆ ಹಾಲು ಸುರಿದು ಒಂದು ಹಾಡು ಹಾಡಿ ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಅದೇ ಹಾಲಿಗೆ ಕರ್ಗೋಕ್ಕೆ ಹಾಕಿಬಿಡಿ. ಮುಂದಿನ ಸ್ಟೆಪ್ಸ್ ಮುಂದೆ ಇದೆ ನೋಡಿ. ಗಿಣ್ಣು ಆದಮೇಲೆ ತಿಂದು ಗಟ್ಟಿ ಮಾಡ್ಕೊಳ್ಳಿ ಬಾಡಿ. ಈ ವಿಷಯ ಗೊತ್ತಾದ ಮೇಲೆ ಪಕ್ಕದ ಮನೆಯವರು ನಿಮ್ಮನ್ನು ಕಾಡಿ ಬೇಡಿ ನಿಂತಾಗ ಪಾಪ ಅಂತ ಅವ್ರಿಗೊಂದು ಪೀಸ್ ನೀಡಿ. ರೆಸಿಪಿ ಏನಾದರೂ ಕೇಳಿದರೆ ದಯವಿಟ್ಟು ಹೇಳಬೇಡಿ, ಅವರಿಗೆ ನಮ್ಮ ಚಾನಲ್ ಲಿಂಕ್ ಕಳಿಸಿಕೊಡಿ. ಹೆಂಗಿರುತ್ತೆ ಗೊತ್ತಾ, ಈ ಗಿಣ್ಣದ ಪುಡಿಯಿಂದ ಮಾಡ್ತಿರೋದು ರೆಡಿಮೇಡ್. ಮೊನ್ನೆ ವಿಡಿಯೋ ಹಾಕಿದಾಗ ಕೇಳಿದ್ರಿ ಪಾಪ. ನಮಗೂ ತೀರ ಗೀಬಲ್ ಸಿಗೋದು ಭಾರಿ ಅಪರೂಪ. ಹಂಗಾಗಿ ನಾವು ಎಲ್ಲರೂ ಮಾಡ್ಕೊಂಡು ತಿಂತೀವಿ. ಒಂಚೂರು ಲಿಂಕ್ ಎಲ್ಲರೂ ಇದ್ದರೆ ಕಳ್ಸಪ್ಪ, ಹೆಂಗೆ ಮಾಡೋದು ಹೇಳ್ಕೊಡಿಲ್ಲಿ ಅಂತ ಕೇಳಿದರು. ನಾನು ತೆಗೀಲತ್ತ, ನಾನು ಒಬ್ಬನೇ ಮುಕ್ಕಿದ್ರೆ ಹಂಗೆ ಅಥವಾ ನಮ್ಮವ್ರ ಹತ್ರ ತಿಂದ್ರೆ ಆಗುತ್ತೆ, ತಿನ್ನಲಿ ಅಂತೇಳಿ ಇದನ್ನ ವಿಡಿಯೋ ಮಾಡಿ ಹಾಕಿದ್ದೀನಿ. ಇದು ಲಿಂಕು ಇಲ್ಲೇ ಕಾಣಿಸುತ್ತೆ ನೋಡಿರಿ. ಪುಡಿ ಆನ್ಲೈನಾಗೂ ಸಿಗುತ್ತೆ, ಆಫ್ಲೈನಾಗೂ ಸಿಗುತ್ತೆ. ತಗೊಂಡು ಮಾಡ್ಕೊಂಡು ತಿನ್ನಿರಿ, ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ. 95-99 ಭಾಗ ಗಿಣ್ಣು ಥರನೇ ಇರುತ್ತೆ. ಈಗ ಗೊತ್ತಿಲ್ಲದಿರೋರಿಗೆ ಮಾಡಿಕೊಟ್ರೆ ಈ ಗಿಣ್ಣ ಅಂತಲೇ ಅಂದ್ಕೊಂತಾರೆ, ಅವ್ರಿಗೇನು ಗೊತ್ತಾಗಲ್ಲ. ಅದೇನು ನಾವು ಮನಸ್ಸಿನಾಗ ಅಳ್ಕೆ ಇಟ್ಕೊಂಡಿದ್ವಿ ಅಂತಂದರೆ ನಮಗೊಂದು ಇರುತ್ತಲ್ಲ, ನಾವು ಒಪ್ಪಲ್ಲ ಹಂಗೆಲ್ಲ. ಇಲ್ಲಪ್ಪ, ಒರಿಜಿನಲ್ಲೇ ಅಂತ ಅನಿಸುತ್ತೆ. ಅದೆಲ್ಲ ಇರಲಿ, ಒತ್ತಟ್ಟಿಗೆ ಇರಲಿ. ಬರೀ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಒಂದು ಸ್ಟೀಲಿನ ಚರಕ್ಲಿ ತಗೊಂಡು ಇವಾಗ ಏನು ಮಾಡ್ತಾರಪ್ಪ ಅಂದರೆ, ನಾನು ಇಲ್ಲೊಂದು ಹಾಲಿನ ಪ್ಯಾಕೆಟ್ ತಗೊಂಡಿದ್ದೀನಿ. ಹಾಲು ಗಟ್ಟಿ ಇರಬೇಕದು. ಗಟ್ಟಿ ಇದ್ದಷ್ಟು ಗಿಣ್ಣು ಚೆನ್ನಾಗಿ ಬರುತ್ತೆ. ತೆಳ್ಳಗಿರೋದು ತೊಗೊಳಕ್ಕೆ ಹೋಗ್ಬಿಡ್ರಿ, ಒಂಚೂರು ಮಂದನ ಹಾಲೇ ತಗೊಳ್ರಿ, ಗೊತ್ತಾ. ಇದನ್ನು ಒಂದು ಸ್ಟೀಲಿನ ಚರಕ್ಲಿಗೆ ಹಾಕೊಳ್ರಿ. ನೋಡಿ, ಒಂಚೂರು ನಾನಿಲ್ಲಿ ನಂದಿನಿದು ತೊಗೊಂಡಿದ್ದೀನಿ, ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು, ಆ ಪ್ಯಾಕೆಟ್ ತಗೊಂಡಿರೋದು. ಅದನ್ನು ಮತ್ತೆ ತೊಳೆದು ನೀರು ಹಾಕ್ಬೇಡ್ರಿ ಅದಕ್ಕೆ. ತೀರ ನೀವೇನಾರ ಕಾಫಿ ಟೀ ಕಾಸಿದ್ರೆ ಅದಕ್ಕೆ ಒಂಚೂರು ನೀವು ತೊಳೆದು ಒಯ್ಕೊಳ್ರಿ, ಇದಕ್ಕೆ ಮಾತ್ರ ಹಾಕ್ಬೇಡ್ರಿ. ಇವಾಗ ಏನು ಮಾಡ್ತೀನಪ್ಪ ಅಂದರೆ, ಬೆಲ್ಲ ನಮಗೆ ಎಷ್ಟು ಸಿಹಿ ಜಾಸ್ತಿ ಬೇಕು ಕಮ್ಮಿ ಬೇಕೋ ನಾವೇ ಅದನ್ನ ಅಳತೆ ಮಾಡ್ಕೊಂಡು ಹಾಕಬೇಕು. ಇದೊಂಚೂರು ಸಿಹಿ ಮುಂದಾಗಿದ್ರೇ ಚೆನ್ನಾಗಿ, ತೀರಾ ಸಪ್ಪಗಿದ್ರೆ ತಿನ್ನಂಗಲ್ಲ, ಬೆಂಡ್ ಅನಿಸುತ್ತೆ. ನಾನಿಲ್ಲಿ ಇದಕ್ಕೆ ಒಂದು ಇಷ್ಟು ಕೊಟ್ಟು ಅರ್ಧ ಲೀಟ್ರ್ ಹಾಲು, ಅದು 100 ಗ್ರಾಮ್ ಪುಡಿ ಅಂತಂದರೆ ಒಂದು 200 ಗ್ರಾಮ್ನಿಂದ ಒಂದು 220 ಗ್ರಾಮ್ ಬೆಲ್ಲ ಬೇಕಾಗುತ್ತೆ, ಗೊತ್ತಾಯ್ತಾ. ನೀವು ಅದೆಲ್ಲ ಕರಗಿದ ಮೇಲೆ ಒಂಚೂರು ಹಿಂಗೆ ನೋಡಿರಿ, ಬಾಯಿಗೆ ಹಾಕೊಂಡು ನೋಡಿರಿ. ಸಿಹಿ ಒಂಚೂರು ಮುಂದಿರಬೇಕು, ಗೊತ್ತಾಯ್ತಾ. ಇಲ್ಲಾಂದರೆ ನಿಮ್ಗೆ ಗಾಢ ಕರಗಬೇಕು ಅಂತಿದ್ರೆ ಒಂದು ಚಾಕುನಾಗೆ ಎರ್ದು ಹಾಕಿದರೆ ಗಾಢ ಕರಗುತ್ತೆ. ನಾನೇನೇನು ಈಗಲೇ ಅರ್ಜೆಂಟ್ ಮಾಡಲ್ಲ ಅಂತೇಳಿ 1 ಗಂಟೆ ಮುಂದೆ ಹಾಲಕ್ಕೆ ಹಾಕಿಟ್ಟಿದ್ದೀನಿ, ನಿಧಾನ ಕರ್ಕೊಂಡ್ಲಿ ಅಂತೇಳಿ. ಒಂದು ಸತಿ ಹಿಂಗೆ ಚಮಚದಾಗ ಗೂರಾಡಿ ಹಂಗೆ ಬಿಟ್ಟರೆ ಕರಗುತ್ತೆ. ಇಲ್ಲ ನಿಮಗೆ ಪುರ್ಸೊತ್ತಿಲ್ಲ ಅಂದರೆ ಎರ್ದು ಹಾಕಿದ್ರಿ ಅಂದರೆ ಒಂದು 10 ನಿಮಿಷಕ್ಕೆಲ್ಲ ಕರಗೆ ಹೋಗ್ಬಿಡುತ್ತೆ. ಆಮೇಲಿಂದ ಇದೆಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಆ ಪುಡಿನ ಇದಕ್ಕೆ ಕಟ್ ಮಾಡಿ ಇದಕ್ಕೆ ಹಾಕ್ತೀನಂತೆ. ನೀವು ಗಮನದಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಹಾಲು ಗಟ್ಟಿ ಇರೋದು ತೊಗೋಬೇಕು, ಹಸಿ ಹಾಲು ತೊಗೋಬೇಕು. ಯಾವುದೇ ಕಾರಣಕ್ಕೂ ಕಾಯಿಸಿರೋ ಹಾಲನ್ನು ತೊಗೋಬಾರ್ದು, ಹಸಿ ಹಾಲೇ ತೊಗೋಬೇಕು ಇದಕ್ಕೆ, ಗೊತ್ತಾಯ್ತಾ. ಇವಾಗ ನೋಡಿರಿ, ಪುಡಿನ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದು 100 ಗ್ರಾಮ್ ಇದೆ ಪುಡಿ. ಇದು 100 ಗ್ರಾಮ್ಗೆ ಅರ್ಧ ಲೀಟ್ರ್ ಹಾಲು ತಗೊಂಡಿದ್ದೀನಿ. ಈ ಪುಡಿ ಇದಕ್ಕೆ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಒಂದು ಕಿಣ ಥರ ಗೂರಾಡಬೇಕು. ಹಿಂಗೆ ನಿಮ್ಗೆ ಒಂಚೂರು ಫಸ್ಟಿಗೆ ಗಂಟು ಅಂತ ಅನಿಸುತ್ತೆ. ಗಂಟೆಲ್ಲ ಏನು ಆಗೋಲ್ಲ. ನಾನು ಹೆಂಗೆ ತೋರಿಸಿದ್ದೀನಿ ಹಂಗೆ ಚಮಚದಾಗ ಒಂದು ಸತಿ ಗೂರಾಡ್ರಿ. ಆಮೇಲಿಂದ ವಿಸ್ಕ್ ಅಂತ ಇರುತ್ತೆ ನೋಡಿರಿ, ಆ ವಿಸ್ಕ್ ತಗೊಂಡು ಮಜ್ಜಿಗೆ ಕಡ್ದಂಗೆ ಕಡೀರಿ. ಆ ವಿಸ್ಕ್ ಇಲ್ಲ ಅಂತಂದರೆ ನಿಮ್ಮ ಇದಿರುತ್ತಲ್ಲ ಮಜ್ಜಿಗೆ ಕಡಿಯೋದು ಕಡ್ಗೋಲು, ಅದ್ರಾಗಾರ ಹಿಂಗೆ ಅಂದರೆ ಅದನ್ನು ಗಂಟು ಪಂಟೆಲ್ಲ ಒಡೆದೋಗ್ತವೆ. ಏನಂತ ಏನು ಕಷ್ಟವಾದ್ದೇನಲ್ಲ ಇದು. ನೋಡಿರಿ, ಒಂಚೂರು ಅಲ್ಲೆಲ್ಲ ಗಂಟಾಗಿದ್ದಾವ. ನಾನು ಅವನು ಹಿಂಗೆ ವಿಸ್ಕಲ್ಲಿ ಹಿಂಗೆ ಇದು ಮಾಡ್ಕೊಬಂದರೆ ಅವೆಲ್ಲ ಕರಗಿ ಚೆನ್ನಾಗಿ ಇದಾಗುತ್ತದು. ಹಾಲು ಮತ್ತು ಪುಡಿ ಚೆನ್ನಾಗಿ ಬೆರೆಯುತ್ತೆ, ಗೊತ್ತಾಯ್ತಾ. ಹಿಂಗೆ ಇಷ್ಟು ಒಂಚೂರು ಅದೇ ಒಂದು ಸ್ವಲ್ಪ ಇದೆಲ್ಲ ಹಾಕಿದ್ಮೇಲೆ ಒಂಚೂರು ಸಿಹಿ ನೋಡ್ಕೇಳ್ರಿ. ಸ್ವಲ್ಪ ಸಪ್ಪಗೆ ಅನ್ನಿಸ್ತಿತ್ತಂತಂದರೆ ಇನ್ನೊಂಚೂರು ಬೆಲ್ಲನ ಎರೆದ್ಬಿಟ್ಟು ಪುಡಿ ಮಾಡಿ. ನೀವು ಮೊದಲು ಏನು ಮಾಡ್ಬೇಕಂದ್ರೆ ಹಾಲಿಗೆ ಬೆಲ್ಲ ಹಾಕಬೇಕು. ಈ ಪುಡಿ ಹಾಕಿದ್ಮೇಲೆ ಬೆಲ್ಲ ಹಾಕಿದರೆ ಕರಗಲ್ಲ, ಯಾಕಂದರೆ ಇನ್ನೂ ಸ್ವಲ್ಪ ಮಂದಾಗುತ್ತೆ ನೋಡಿರಿ ಇದು ಹಾಲು. ಹಾಗಾಗಿ ಫಸ್ಟಿಗೆ ಹಾಲಿಗೆ ಬೆಲ್ಲ ಹಾಕಿ ಕರೆಸ್ಕೊಂಡು ಆಮೇಲೆ ಪುಡಿ ಹಾಕ್ಬೇಕು. ನೋಡಿರಿ, ಇಂಥದ್ದೊಂದು ಬಾಕ್ಸ್ ತಗೊಳ್ರಿ, ಗೊತ್ತಾ. ಇಲ್ಲ ಅಂತಂದರೆ ನೀವು ಊಟದ ಡಬ್ಬಿ ಇದ್ದರೆ ಅದಕ್ಕಾದರೂ ಹಾಕ್ಕೋಬೋದು. ಸ್ಟೀಲಿನ ತೊಗೊಂಡ್ಬಿಟ್ಟು ಅದಕ್ಕೆ ಕೊನೆಗೆ ಒಂದು ಸತಿ ಸೋಸ್ರಿ, ಯಾಕಂದರೆ ಬೆಲ್ಲ ಹಾಕಿರೋದ್ರಿಂದ ಕಸ್ರು ಏನಾದ್ರು ಇದ್ದಾತು ಅಂತೇಳಿ ಸೋಸ್ಬೇಕು. ಆಮೇಲೆ ಗಂಟು ಏನಾರು ಇದ್ದರೆ ಅವು ಒಂಚೂರು ಹಿಂಗೆ ಹೊಡಿತವೆ ಅಂತೇಳಿ, ಗೊತ್ತಾ. ಹಿಂಗೆ ಸೋಸಿ ಅದನ್ನು ಬಿಗಿಯಾಗ ಮುಚ್ಚಳ ಮುಚ್ಚಿ ಒಂದು 20 ನಿಮಿಷ ಬೇಯಿಸಿದ್ರಿ ಅಂತಂದರೆ ಗಿಣ್ಣು ಹಾಗೆ ಹೋತು ಅಂತ ಅರ್ಥ. ಕೊನೆಗೆ ಒಂಚೂರು ಏಲಕ್ಕಿ ಪುಡಿ ಕುಟ್ಟಿಕೊಂಡಿದ್ದಿಲ್ಲಿ ದೊರ್ಗ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಹಂಗೆ ಹಾಕ್ರಿ. ಹಿಂಗೆ ನೀವು ಅದು ಗೂರಾಡಿದ್ರೆ ನಡೆಯುತ್ತೆ, ಇಲ್ಲದ್ರೆ ನಡೆಯುತ್ತೆ. ಅದು ಮತ್ತೆ ಮ್ಯಾಕ್ ಬಂದು ನಿಂತ್ಕೊಳ್ಳುತ್ತೆ. ಇದನ್ನ ಮುಚ್ಚಿರಿ ಹಿಂಗೆ.
ಗೊತ್ತಾಯ್ತಾ. ಮುಚ್ಚಿ ನಾನಿಲ್ಲಿ ನನ್ನ ಅನುಕೂಲಕ್ಕೆ ತಕ್ಕಂತೆ ಒಂದು ಬಾಣಲೆ ಇಕ್ಕಿ ಅದಕ್ಕೆ ಒಂಚೂರು ನೀರು ಹಾಕಿ ನಾನು ಇದನ್ನ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನ ಹಾಕ್ರಿ, ದಪ್ಪನಾಗ ನೀರನ್ನ, ಯಾಕಂತಂದರೆ ಅದು 20 ನಿಮಿಷ ಬೇಯಬೇಕಲ್ಲ. ನಾವು ಕಣ್ಣಿರಂಗೆ ಎಳ್ಳೆಣ್ಣೆ ಹಾಕಿದ್ವಿ ಅಂತಂದರೆ ಅದು ಬಾಣಲೆಲ್ಲ ಒಣಗಿ ಇದಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಒಂಚೂರು ಜಾಸ್ತಿ ನೀರು ಹಾಕ್ರಿ, 20 ನಿಮಿಷ ಕುದಿಲೇಬೇಕಿದು. ಆಮೇಲೆ ಇದು ನಿಂಗೆ ನಾನೊಂದು ಸಾರಣೆಯಿಂದ ಹಾಕಿದ್ದೀನಿ ಚೆನ್ನಾಗಿ ಇದಾಗುತ್ತೆ ಅಂತೇಳಿ ಅಂತ. ಆಮೇಲೆ ಇನ್ನೊಂದು ಬಾಣಲೆ ದಬಾಕಿ 20 ನಿಮಿಷ ಸಣ್ಣವರಿಗಿನ ಜಾಸ್ತಿ ಉರಿ ಇಟ್ಟು ಕುದಿಸ್ಬೇಕು. ಆ ಪ್ಯಾಕೆಟ್ ಮೇಲೆ ಕೊಟ್ಟಿದ್ದಾರೆ 10 ನಿಮಿಷ ಕುದಿಸ್ರಿ ಅಂತೇಳಿ. 10 ನಿಮಿಷ ಕುದಿಸಿದ್ರೆ ಹಸ್ಕಾಗುತ್ತೆ, ಚೆನ್ನಾಗಿರಲ್ಲ. ಹಂಗಾಗಿ ಒಂದು 20 ನಿಮಿಷ ಕುದಿಬೇಕು. ಮತ್ತೆ ನಡುವೆ ಬೆಂದಿತ್ತೆ ಇಲ್ಲ ಅಂತೇಳಿ ಚಾಕು ತಗೊಂಡು ಇಟ್ಟು ನೋಡಬೇಕು ಅಂತೇಳಿ ಏನಿಲ್ಲ. 20 ನಿಮಿಷ ಕುದಿಸ್ತೀರಿ ಅಂತಂದರೆ ಘನವಾಗಿ ಬೆಂದಿರುತ್ತೆ. ನೋಡಿರಿ, ನಾನು ತಿರುಗಿ ಬೆಳಗ್ಗೆ ರಾತ್ರಿ ಮಾಡಿಟ್ಟು ಬೆಳಗ್ಗೆ ತೆಗಿತಾ ಇದ್ದೀನಿ. ಎಂಥ ಚೆನ್ನಾಗಿ ಬಂದೈತೆ ನೋಡಿರಿ, ಗಟ್ಟಿಗೆ ಚೆನ್ನಾಗಿ ಬಂದೈತೆ. ಇಷ್ಟು ಮಾಡಿದ್ರಿ ಅಂತಂದರೆ ಗಿಣ್ಣ ರೆಡಿ ಆಯಿತು ಅಂತಲೇ ಅರ್ಥ. ಚೆನ್ನಾಗಿರುತ್ತೆ ಒಂದು ಸತಿ ಮಾಡ್ಕೊಂಡು ತಿಂದು ನೋಡಿರಿ. ನಾನು ಹೇಳಿದ್ದು ಏನೇನು ಹೇಳಿದ್ದೀನಿ ಅದನ್ನು ಮಾತ್ರ ಇದು ಮಾಡಿರಿ. ಗಟ್ಟಿ ಹಾಲಿರಬೇಕು, ಬೆಲ್ಲನೇ ಬಳಸಿ, ಸಕ್ಕರೆ ಅಷ್ಟು ರುಚಿ ಅಂತ ಅನಿಸಲ್ಲ, ಬೆಲ್ಲ ಹಾಕಿರಿ. ಆಮೇಲೆ ಎದ್ದಾಗೆದ್ದು ನೀವು ಎದ್ದೆಟ್ಗೆ ತೆಗಿತೀರಲ್ಲ, ಆವಾಗ ಒಂದು ಅರ್ಧ ಗಂಟೆ ಫ್ರಿಜ್ನಾಗ ಇಟ್ರಿ ಅಂತಂದರೆ ಚೆನ್ನಾಗಿ ಬರುತ್ತೆ. ಒಂಚೂರು ಇನ್ನೂ ಚೆನ್ನಾಗಿ ರುಚಿ ಅನ್ಸುತ್ತೆ ತಿನ್ಬೇಕಾರೆ. ಇವಾಗೇನು ಫ್ರಿಜ್ಜನ್ನು ಚಿತ್ರಾನ್ನ ಗೊಜ್ಜಾಗಿದ್ದಾವೆ, ಎಲ್ಲರ ಮನೆಗೆ ಇರ್ತವೆ. ಏನು ಈ ಫ್ರಿಜ್ ಇಲ್ಲದ ಮನೆಗಳು ಎಲ್ಲಿದ್ದಾವೆ ಇವಾಗ, ಎಲ್ಲ ಎಂಥರ ಮನೆಗೂ ಫ್ರಿಜ್ ಇದ್ದೇ ಇರ್ತವೆ. ಇಟ್ಟರಂತೂ ರುಚಿ ಚೆನ್ನಾಗಿ ಅನಿಸುತ್ತೆ ಅಂತೇಳಿ. ಸರಿ ಆಯಿತು, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.